ಯೋಯ್ ಯೋಯ್ ಬಾರೆ ಇಲ್ಲಿ. ಏನು ಮಾಡ್ತಿದ್ಯಾ ಬಾರೆ. ರಾಸ ತಕ ಕೂಗಿರು ಬರಲ್ಲ ಬಾರೆ. ಅಲ್ಲ ಎದ್ದಾಗೋದನಲ್ಲ ಅಜ್ಜ, ಯಾರಿಗೋಗಿದ್ದೆ ಕೂಲಿ ಏನೋ ಈಗ ಬಂದು ಕೂಕ್ಯಂತಿದೆಯಲ್ಲ ಅಜ್ಜ. ಎದ್ದಾಗೋದನ ಪತ್ತೆನೇ ಇಲ್ಲ, ಎಲ್ಲ ಕೂಲಿ ಪಾಲಿ ಹೋಗಿ ನೀವು ಅಜ್ಜ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಬಂದು ಯೋ ಯೋ ಎಂ ತೋಳಿಕೆಂತಿ ಪಾತಿದ್ದು ಅಂತ ಹೇಳು ತೊಳ್ದಿಕ್ಕೆ ಬರೋಣ ಅಂತಂದ್ರೆ ಏನು ತಂದಿದ್ದಿ ತತ್ತರ ಅಜ್ಜ? ಏನೋ ಕೊಡ ನಂಗೆ ಕರಿತಿ ಏನು ತಂದಿದ್ದಿ ತತ್ತ? ನಾನು ಕೊಡೋದು ಇದ್ರು ಇರಲಿ. ಈಗ ಒಂದು 50 ರೂಪಾಯಿ 100 ರೂಪಾಯಿ ದುಡ್ಡಿದ್ರೆ ಕೊಡ್ಕೋನು. ನಾನು ಯಾರಿಗಾನ ಕೂಲಿ ಹೋದಾಗ ತಂದು ನಿನಗೆ ಕೊಡ್ತೀನಿ. ಕೊಡು ದುಡ್ಡು. ಇಲ್ಲಪ್ಪ ಸ್ವಾಮಿ, ನಮ್ಮ ತಗೆಲಿಂದ ಬರ್ತೈತೆ ದುಡ್ಡು. ನಾವೇನು ಕೂಲಿ ಹೋಗಾರೆ ನಾಲಿ ಹೋಗಾರೆ ಇವಾಗೇನೆ ಆಗ್ತೈತೆ. ಕೂಲಿ ಇಲ್ಲ ಪಾಲಿಲ್ಲ, ಯಾಕನ ಕೂಲಿ ಹೋಗೋದು ಯಾಕನ. ಈಗ ಹಿಂಗೆ 1200 ರೂಪಾಯಿ ಸಂಬಳವ ಗೃಹಲಕ್ಷ್ಮಿದಾಗ ಬಂದರೆ ಯಾಕನ ಬಟ್ಟೆ ಸೊಪ್ಪು ಮೈ ಸೊಪ್ಪು ಅಕ್ಕಿಗೆ ಅಕ್ಕಿ ಇತ್ತಿಗೆ ನಾನು ತರಕಾರಿಗೆ ಎಲ್ಲ ಖರ್ಚು ಮಾಡ್ತೀನಿ. ನಿಂದು ಬಂದಿದ್ದ ಎಲ್ಲ ಕುಡ್ದು ಹುಚ್ಚೆ ಹೋಯ್ತೀಯ. ಇವಾಗ ಕುಡಿಯೋಕ್ಕೆ ದುಡ್ಡು ಇಲ್ಲದಕ್ಕೆ 50 ರೂಪಾಯಿ ಕೊಡು 100 ರೂಪಾಯಿ ಕೊಡು ಅಂತಂದೇಳಿ ಅಂತೀಯ. ಯಾಕನ ಕೂಲಿನಲ್ಲಿ ಹೋಗಿ ಈಗ 300-400 ರೂಪಾಯಿ ಕೊಡ್ತಾರೆ. ಅದ್ರಾಗ ಒಂದು 50 ರೂಪಾಯಿದು ಕುಡ್ದು ಇನ್ನಿದ್ದ ಮನೆಗೆ ತಂದು ಜೀವನಾಗಲ್ಲೇ ನಜ ದನವಾಗಿನ ಮಾಡಂಗೈತೆ. ಒಳಕ್ಕೆ ಓಡಾಡಂಗೆ ಈಗ ನನ್ನ ಕೈ ಹೊಡ್ತೀಯ. ನನ್ನ ತಗೆಲಿಂದ ಬತ್ತೈತಿ ಎಲ್ಲ ಹೊಂದಿಸಿ ಮುದ್ದೆ ಮಾಡಿರ್ತೀನಿ, ಉಂಡು ಓಡಾಡ್ತೀಯ ನೋಡು. ಇನ್ನು ನಿನಗೆ ದುಡ್ಡು ಬೇರೆ ಕೊಡಬೇಕು. ಕೊಡೆ ಸುಮ್ಮನ ಹೆಚ್ಚಾಗಿ ಬೊಗಳು ಬೇಡ. ಎಲ್ಲ ಬಾಯಿ ಬಂದಂಗೆ ಓಸ್ ಮಾತಾಡ್ತಾಳೆ. ಇದ್ದಾಗ ಕೊಡಲ್ವೇನೆ. ಕೊಡೆ ಸುಮ್ಮನ. ಇವತ್ತು ಇಲ್ಲ ಅಂತ ಸುಮ್ಮನೆ ಕೊಡೋದು ಕಲ್ತ್ಕೋಬೇಕು. ನೀನು ಹೆಚ್ಚಾಗಿ ಯಾರಿಗಾನ ಹೋಗೋದು ಕೂಲಿಗೆ ಹೋಗೋದು ಇಕ್ಕೆ ಮದ್ದು ಅದನ್ನೆಲ್ಲ ಹೇಳೋಕೋಬೇಡ. ಸುಮ್ಕೆ ನೀನು 50-100 ಇದ್ರೆ ಕೊಡು ಅಂತಂದು ಕೇಳಿದ್ದೀನಿ. ಇವನ್ನೆಲ್ಲ ಹೇಳು ಅಂತ ಹೇಳಿಲ್ಲ. ಅಲ್ಕಣಜ್ಜ, ದುಡ್ಡು ಕೇಳೋದಲ್ದೇನೆ ಇನ್ನು ನಿನ್ನ ಜೋರು ನೋಡು. ಹಾಂ ಇದ್ದ ಕೊಡಲ್ವೇನೆ ಕೊಡೆ. ನೀನು 50-100 ಕೇಳಿದ್ದು. ನೀನು ಹೆಚ್ಚಾಗಿ ಮಾತಾಡ್ಬೇಡ ಅಂತಂದಂತೀಯ. ನಮ್ಮ ತಗಿಲ್ ಸ್ವಾಮಿ ಹೋಗು. ಎಲ್ಲಿಂದ ತರೋಣ ಯಾರಿಗಾನ ಕೂಲಿನ ನೀನು ಹೋಗು. ಕೊಡ್ತೀನಿ ಅಂತಂದು ಹೇಳಿ ಬತ್ತೀನಿ ಕೂಲಿ ಬತ್ತೀನಿ ಅಂತಂದು ಹೇಳಿ ಹೋಗಿ ಇಸ್ಕೊಂಬರೋಕೆ ಹೋಗಿ ಕೊಡ್ತಾರೆ. ಇಲ್ಲ, ನನಗೆ ಯಾರೂ ಕೊಡಲ್ಲ. ಇವತ್ತು ಇಸ್ಕೊಂಡು ಹೋಗ್ತೀಯ, ತಿರುನಾಳಿಗೆ ಬರೋಲ್ಲ, ಬಂದಿದ್ದೀನಿ ಕೊಡ್ತೀವಿ ಅಂತಂದೇಳಿ ಅಂತಾರೆ. ಹೋಗು ನೀನಾದರೆ ನಾನೇ ಬರ್ತೀನಿ ಅಂತಂದೇಳಿ ಹೋಗಿ ಇಸ್ಕೊಂಬಂದು ಕೊಡೋದು ನೀನೇ. ಯಾಕಾಗ ನಾನು ದುಡ್ಡು ನನಗೆ ಒಟ್ಟಿಗೆ ಬೇಕೇ ಬೇಕು. ಇವತ್ತು ದುಡ್ಡು ಎಲ್ಲೆಲ್ಲೋ ಹುಡುಕ್ಯಾಡ್ದೆ, ಯಾರ್ಯಾರನ್ನೋ ತಡ್ಕ್ಯಾಡ್ದೆ, ಕೇಳಬಾರ್ದವ್ರನ್ನೆಲ್ಲ ಕೇಳಿದೆ, ಎಲ್ಲಿ ಊಟಂದಾಗಲಿಲ್ಲ. ನನಗೆ ಕುಡಿತಿದ್ರೆ ಇರೋಕ್ಕಾಗೋದಿಲ್ಲ. ಹಂಗೆ ಊರಾಗೆ ನಾಲ್ಗೆನೆ ಉಳಿಸ್ಕೋಬೇಕು. ಮತ್ತೆ ಕುಡ್ದು ಉಚ್ಚಪೈದು ಅವರು ದುಡ್ಡು ಕೊಟ್ಟಿದ್ಕೆ ತಿರ್ಗಾ ಹೋಗ್ದಂಗೆ ಸುಮ್ಕಿದ್ರೆ ಮತ್ತೆ ಸುಮ್ಕಿ ಬಿಡ್ತಾರೆ. ಯಾರು ಕೊಡ್ತಾರೆ ನಿನಗೆ? ಕುಡಿಯೋಕೆ ಅಂತಂದೇಳಿ ಇಸ್ಕೊಂಡು ಮುಂದಾಗಿ ಇಸ್ಕೊಂಡು ಕೆಲಸದಾಗ ಕರೆದ್ರೆ ಹೋಗ್ದಂಗೆ ತೆಪ್ಪಾಗ್ತೀಯ. 50-100 ರೂಪಾಯಿಗೆ ತಲೆಯೆಲ್ಲ ಮಾತಾಡ್ತೀಯೇನೆ ನೀನು. ಅಲ್ಲೇ ತಕ ಯಾಕೆ ಮಾತಾಡ್ತೀಯ ನೀನು? ನಾಲ್ಗೆ ಉಳಿಸ್ಕೊಂಬದು ಬಿಡೋದು ಅಂತಂದೇಳಿ ಕೊಡಗೆ ಸುಮ್ಮನೆ 50-100 ರೂಪಾಯಿ ನೀನು ತೆಗಿದ್ದೇ ಇರುತ್ತೆ. ದುಡ್ಡೆಲ್ಲ ಏನು ಮಾಡ್ತೀಯ? ಮಗನೂ ನಿನ್ನ ಕೈಗೆ ಕೊಟ್ಟೋಗಿತ್ತಾನೆ, ನನ್ನ ಕೈ ಕೊಡೋದಿಲ್ಲ ಏನಿಲ್ಲ. ಎಲ್ಲ ದುಡ್ಡೆಲ್ಲ ಇಕ್ಕೊಂಡು ಇವಳು ಮಜಾ ಮಾಡೋಕ್ಕಾಗಿನ ಫಸ್ಟು ತಂದು ಕೊಡೋದು ಕಲ್ತ್ಕ. ಇದ್ರ ಕೊಡು ಕಿವಿಗಳವ ಮುಗ್ನಗಳವ ಅಡ ಇಕ್ಕಿ ತಗೊಂಬಂದು ತಾಂಬತ್ತೀನಿ ನಾನೆಲ್ಲನ. 50 ಒಂದು ಯಾರಿಗಾನ ಒಂದು 500 ರೂಪಾಯಿಗೆ ಇಕ್ಕಿ ಯಾವಾಗನ ಬಿಡಿಸ್ಕೊಂಬೈತಿ ಕೂಲಿ ಹೋಗಿ. ನಿನ್ನ ಮದುವೆ ಆಗಿ ಬಂದಟ್ಟಿನ ನಿನ್ನ ಕಟ್ಗೆ ಬಂದಟ್ಟಿ ನಾನು ಇದನ್ನು ಅನುಭವಿಸಿದ್ದೆ ಆಯ್ತು. ಆ ವಯಸ್ಸಿದ್ದಾಗನು ಮಾಡ್ತಿದ್ದೆ. ಮನೆಯಾಗ್ಲವೆಲ್ಲ ಪಾತ್ರೆ ಸಾಮಾನು ಎಲ್ಲ ಕಾಳು ಕಡಿ ಮಾರಿ ಕುಡ್ದು ಕಿವಿಗಳು ಮೂಗ್ನಗಳು ಎಲ್ಲ ಅಡ ಇಕ್ಕಿ ಎಲ್ಲ ಹಾಳು ಮಾಡೋತಕ್ಕ ಸಮಾಧಾನ ಆಗಲಿಲ್ಲ. ಹೆಂಗೆ ನಾನು ಕೂಲಿನಲ್ಲಿ ಮಾಡಿ 2 ಮಕ್ಕಳನ್ನ ಸಾಕಿ ಮದುವೆ ಮಾಡಿದ್ದೀನಿ. ಹೆಂಗೆ ತವ್ರ ಮನೆಯವರು ಒಳ್ಳೆಯರಾಗವತ್ತಿಗೆ ಸರಿಯಾಗೈತೆ. ಹೆಂಗೆ ಕೈಲಿ ಹಿಡ್ದು 2 ಮಕ್ಕಳು ಹೆಂಗೆ ದುಡ್ಕೊಂಡು ತಿಂಬಕ್ಕೆ ಹೋಗ್ಯವ್ರಿ. ನಿಂದು ಇನ್ನೂ ಕಾಟ ನನಗಿನ್ನೂ ತಪ್ಪಿಲ್ಲ. ವಯಸ್ಸು ಕಳೆದ್ರು ಈ ಕುಡಿಯೋರ್ನ ಕಟ್ಕೊಂಡ್ರೆ ಇನ್ನೂ ಹಣೆ ಬರ ಇಷ್ಟೇನೆ ಆಗೋದು. ಎಂದು ದುಡ್ದಾಕ್ಲಿಲ್ಲ, 2 ಮಕ್ಕಳು ನೋಡ್ಕೊಂಬಿಲ್ಲ, ಪ್ರೀತಿ ಬಟ್ಟೆ ಆತನ ಒಂದು ಕೊಡಿಸ್ಲಿಲ್ಲ. ಇನ್ಗೆ ಹಂಗಂದ್ರೂ ಕುಡಿಯೋಕೆ ನಾವು ತಂದು ಕೊಡ್ಬೇಕು ದುಡ್ಡು. ಆಗಿನ ಕಾಲ ಅವತ್ತಿಗೆ ನಿಮ್ಮಂತ ನನ್ನ ಮಕ್ಕಳಿಗೆಲ್ಲ ಕೊಟ್ಟು ಮದುವೆ ಮಾಡ್ಯಾರ. ಈಗಿನ ಕಾಲ ಆಗಿದ್ರೆ ಬಿಟ್ಟು ಓಡೋಗರು. ಕುಡ್ಕೊಂಡು ನನ್ನ ಮಕ್ಳಿಗೆ ಕೊಟ್ಟಿದ್ದೀಯಾ ಇವನ್ ತೆಗೆ ಅವನು ಬಾಳ್ತಾನೆ ಅಂತಂದೇಳಿ ನಾವಾಗ ಅವತ್ತಿಗೆ ಎಂತನಾಗಲಿ ಅಂತಂದು ಇದ್ದು ಜನ್ಮ ಮಾಡ್ಕೊಂಡು ಇಲ್ಲೇ ತಕ ತಂದಿದ್ದೀವಿ. ಇನ್ನೇನಾದ್ರೂ ತಪ್ಪಿಲ್ಲ, ನೀನು ಕೊಡ್ತೀವಿ ಕಾಟ ತಗೊ ಕೊಡೋದು. ಅಲ್ಲ, ನಾನು 50-100 ಕೇಳಿದ್ಕೆ ತಲೆಯೆಲ್ಲ ಮಾತಾಡ್ತೀನಿ ಬಿವರ್ಸಿ. ಕೊಡಿ ಅಂತಂದ್ರೆ ನೀನು ಯಾಕೆ ಬಿಟ್ಟಾಗಲೇ ಗೊತ್ತಾಗತ್ತು. ಎಲ್ಲ ಬಿಡಜ, ಅಜ್ಜಿನೇನು ಹೋಯ್ತೀಯ ಈ ವಯಸ್ಸಿನಾಗೆ ನೀನೇನಜ ನೀನು ಅಲ್ಲಿ ಕೇಳಿಸ್ತೈತಲ್ಲ ಅಜ್ಜ. ಬಿಡಜ ಅಜೋ ಬುದ್ಧಿ ಐತೆ ನಿಂಗೆ, ಏನೈತೆ ನಿಂಗೆ? ಅವಜ್ಜಿನ ಈ ವಯಸ್ಸಿನಾಗೆ ಹೋಯ್ತೀಯಲ್ಲ ನೀನು, ಗೊತ್ತಾಗ್ತೀವಿ. ಅಲ್ಲ ನೋಡಮ್ಮ, ನಾನೇನು ಕೇಳಿಲ್ಲ ಕಣಮ್ಮ. ಒಂದು 50-100 ದುಡ್ಡಿದ್ರು ಕೊಡು ಅಂದರೆ ಇಲ್ಲವೆಲ್ಲ ಅಳ್ಕೊಂಡು ಅಂತಾನೋ ಇಂತಾನೋ ಅಂತಂದೇಳಿ ಭಯ ಮಾಡ್ತಾಳೆ. ಅದಕ್ಕೆ ನೋಡಮ್ಮ ಹೆಂಗೆ ಸ್ವಲ್ಪ ಬಂದಂಗೆ ಮಾತಾಡ್ತಾಳಲ್ಲ, ನಮ್ಮ ಸಿಟ್ಟು ಬರಂಗೆ. ಸುಮ್ಮನೆ ಹೋಗಜ್ಜ, ಅವಜ್ಜಿ ಕುಟೇನ ಆಡ್ತೀಯಜ್ಜ ನೀನು ಈ ವಯಸ್ಸಿನಾಗೆ. ಹಂಗೆ ಇರೋವತ್ತಿಗೆ ಮಾಡಿ ಕೂತೆ. ನಿನ್ನ ಮಗ ಸೊಸೆ ಹೋಗಿ ಬೆಂಗಳೂರಾಗ ಇದ್ದಾರೆ. ನಿನ್ಗೆ ಯಾರಿದ್ದಾರೆ ಮಾಡಿಕ್ಕಾರ ಪಾಪ. ಅವಜ್ಜಿ ಎಲ್ಲಿದ್ದೆಲ್ಲ ತಕನ ಎಷ್ಟು ಕಷ್ಟಪಟ್ಟೈತೆ ಅಂತ ನಾವು ನೋಡಿದ್ದೀವಿ. ಹೋಯ್ತೀಯಲ್ಲ ಜ ವಜ್ಜಿನ ಅಲಕನಿಲ್ಲ ಸ್ಮಕ್ಕ. ಅವನಿಗೆ ಕುಡಿಯೋಕ್ಕೆ ಎಲ್ಲಿಂದ ತಂದು ಕೊಡನೆ? ಹೋಗಿ ಯಾರು ತಗನ ಇಸ್ಕೊಂಬ, ಕೂಲಿ ಬತ್ತೀನಿ ಅಂತಂದು ಹೇಳು. ಇಸ್ಕೊಂಬರಗೆ ಹೋಗಿ ಕೊಡೆ, ಕಿವಿಗಳ ಮುಗ್ನಗಳ ಕೊಡೆ, ಯಾತನ ಇತ್ತೊರಗೆ ಯಾವನ್ ತಕನೋ ಹೋಗಿ ಇಸ್ಕೊಂಬಂದು ಕೊಡೆ ಅಂತಂದೇಳಿ ಬಾಯಿ ಬಂದಂಗೆ ಮಾತಾಡ್ತಾನೆಲ್ಲ ಲಸ್ಮಕ್ಕ. ಅವನಿಗೆ ಕುಡಿಯೋಕೆ ನಾನೊಂದು ಇಸ್ಕೊಡನೇನೆ. ಏನು ದುಡ್ದು ಹಾಕ್ಬೇಕು. ಯಾರು ಕೊಡ್ತಾರಮ್ಮ? ಅವೇನೋ ಹೊಟ್ಟೆಪಾಡಿಗೆ ಮಗ ಸೊಸೆ ಹೋಗಿದ್ದಾರೆ. ನಾನು ಬಿಡತ್ತ ಅವ್ರ ಜೊತೆಲೇ ಹೋದರೆ ಇವನಿಗೆ ಮುದ್ದಿಲ್ದಂಗೆ ಆಗುತ್ತೆ ಅಂತ ನಾನು ಮುದ್ದೆ ಮಾಡಿಕೊಂಡು ನೋಡ್ಕೊಂಡು ಇದ್ದರೆ ನನ್ನ ಒಯ್ಯಕ್ಕೆ ತರಾಡ್ತಾನೆಲ್ಲೇ. ಬಟ್ ರೊಬಟ್ಟು ಬರಲಿ ತಡಿ, ನಮ್ಮ ಹುಡುಗ ಹೇಳ್ತೀನಿ ನೀವು ಹೇಗೆ ರಾಜರ ಬಿಡಿಸ್ತೀನಿ. ಈ ವಯಸ್ಸಿನಾಗೆ ಒಯ್ಯೋಕ್ಕೆ ತರಾಡ್ತಾನೆ ನನ್ನ ಹಂಗೇನೆ. ಬರಲಿ ತಡಿ, ಹೇಳ್ ಕಳಿಸ್ತೀನಿ ಫೋನ್ ಮಾಡಿ ಸರಿಯಾಗಿ ಏರಿಕಪ್ಪ ಅಂತಂದೇಳಿ ನೋಡಿ ಅಂತಟ ಒಯ್ದವನೇ ಹಂಗೇನೆ.
ನಾನು ಬಿಡತ್ತ ಮುದ್ದಿಲ್ದಂಗೆ ಆಗುತ್ತೆ ನಾನು ಹೋಗಿ ಅವ್ರ ತಾಗ ಸೇರ್ಕೊಂಡು ಕುಕೊಂಡು ಉಂಡ್ರೆ ಹಂಗಾಗುತ್ತೆ ಇನ್ನೂ ದಿಮ್ಗಿದ್ದೀವಿ ಮಾಡ್ಕೊಂಡು ಉಂಡ್ಕೊಂಡು ಇಲ್ಲಿರ ನಮ್ಮ ತಂದೊಂಬ್ತೀವಿ ನೋಡ ಮಾವು ಪಾಪ ಯಾತ್ರೆ ಬರ್ತೈತಮ್ಮ ನಮ್ದೇನು ಅಲ್ವೇ ಮನೆ ಹೆಂಗ ದುಡ್ಕೊಂಡು ತಿಂಬಕ್ಕೆ ಹೋಗ್ಯದಾವೆ ನಾನು ಅಡುಗೆ ಮಾಡಿಕೊಂಡಿದ್ರೆ ನನ್ನ ಕೂಟೆ ಕೇತಕೈತಾನಲ್ಲಮ್ಮ ಇವನು ಅಜೋ ಸಂಬಳ ಬರ್ತೈತಲ್ಲ ಅವಾಗ ಇಕ್ಕೇಂಟ್ರು ಬೇಡಂಬತ್ತಿ ಅವಾಗ ಒಂದಕ್ಕೆ ಡಬ್ಬಲ್ಲು ಕುಡ್ಕೊಂಡು ಬರೋದ ಕೈಲಾಗಿದೆ ಇಟ್ಟಿಟ ಕುಡ್ಕೊಂಡು ನಿಂತಾಗ ಇಕ್ಕೊಂಡು ಮಾಡ್ಕೊಂಡು ತಿಂದರೆ ಬೇಡಂಬತ್ತಿ ಅವಜ್ಜಿನ ಕೊಯ್ಯಕ್ಕೆ ತರತ್ತೀಯ ನೀನು ನಿಂತಾಗೆ ಇಕ್ಕಬೇಕು ನೀನು ಅವಜ್ಜಿಗೆ ಎಲ್ಲಿಂದ ಬರ್ತೈತಿ ಪಾಪ ತರಕಾರಿ ಬಂದರೆ ತರಕಾರಿ ತಗೊಂಬಂದು ಯಾತನ ತಗೊಂಡು ಅಡುಗೆ ಮಾಡಿ ಕೋಳಿ ತಂದು ಕೊಯ್ಯೋದು ಎಲ್ಲ ಮಾಡುತ್ತೆ ಮಗಳು ಬಂದರು ನೋಡ್ಕೊಂಬತ್ತು ಮೊಮ್ಮಕ್ಕಳು ಬಂದರು ನೋಡ್ಕೊಂಬತ್ತು ಅವಜ್ಜಿ ತಾಗಿ ನೆಲ್ಲಿರುತ್ತೆ ಅಜ್ಜ ನೀನು ಹಿಂಗೆ ಕತೆ ಮಾಡ್ತೀಯಲ್ಲ ಅಜ್ಜ ನೀನು ನೋಡ್ಲಸ್ ಮಕ್ಕ ನಾನು ಇವತ್ತು ಪಾಟ್ ಫಿಟ್ ಮಾಡಿದ್ದೀನಿ ನೋಡ್ಲಸ್ ಮಕ್ಕ ನನಗಿನ್ನ ತಪ್ಪಿಲ್ಲಲ್ಲ ಮಕ್ಕ ಏನು ಬಿಟ್ಟು ಈಗಲೂ ವಹಿಸ್ಕೋಬೇಕು ಅಂದರೆ ಹಿಂಗಜ್ಜಿ ಸುಮ್ಕಿರು ಯಾವಾಗನ ಯಾರ ಇಲ್ದಾಗ ವಾಜಂಕುಟೆಗೆ ಯಾಕೆ ಹೋಗ್ಬೇಡ ನಾನು ಇರೋವತ್ತಿಗೆನ ಓಡ್ ಬಂದು ಬಿಡಿಸ್ಕೊಂಡೆ ಅವ್ರಿಗೆ ಏನಂತ ಗಂಡಸ್ರಿಗೆ ಒಂದು ಹೆಂಗಸು ಆಡುವೆ ಒಯ್ದ್ರೆ ಕೈಯಕ್ಕಲ್ಲ ಸೊಂಟನ ಮುರಕಿದೆ ಯಾರು ನೋಡ್ತಾರೆ ಸುಮ್ಮನೆ ಯಾರು ಇಲ್ದಾಗ ಮಾತಾಡ್ಕೋಬಾರ್ದು ಹಂಗಿದ್ದಾಗ ಹೊರಗಾಗಿ ಬಿಡ್ಬೇಕು ನೋಡ್ತೀನಿ ತಡಿ ನಾನು ಕೇಳ್ಕೊಂಬತ್ತೀನಿ ಕೊಟ್ಟರೆ ತಂದು ಕೊಡ್ತೀನಿ ಅಂತಂದು ಸುಮ್ಮನೆ ಹೊರಗಾಗಿ ಎಲ್ಲನ ಕೂಕೊಂಡಿದ್ದು ಬೈನ ಬರಬೇಕು ಅಯ್ಯೋ ಹಂಗೆ ಮಾಡಿರೋ ಎಲ್ಗೋಳೋದ್ರು ಉಳ್ಬಾಳಿಲ್ಲ ಕಣ್ಲಸ್ ಮಕ್ಕ ಇಸ್ಕೊಂಬರ್ತಿದ್ರೆ ತಿರ್ಗಾ ಸುಮ್ಮನೆ ಬಿಡೋದೇ ಇಲ್ಲ ಕ್ಯಾತಿ ಕೇಳ್ತಾನೆ ಇಲ್ಲ ನಿನ್ನ ಮಗ ಬರ್ತಾನಲ್ಲ ಅವಾಗ ಹೇಳಿ ಸರಿಯಾಗಿ ಬಿ ಮಾಡಿಸು ಹಿಂಗೆಲ್ಲ ಒಯ್ಯೋದು ಬೈಯೋದು ಮಾಡಬೇಡ ಅಂತಂದು ಹೇಳಿ ನೋಡಿದ್ರಲ್ಲ ವೀಕ್ಷಕರೇ ಕುಡ್ಕೂರ್ನು ಕಟ್ಕೊಂಡ್ರೆ ಏಟು ವಯಸ್ಸಾದರೂ ಅವ್ರ ಬುದ್ಧಿ ಬಿಟ್ಟು ಮಾಡಲ್ಲ ಏಟು ಕಷ್ಟ ಇರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ಇನ್ನೇ ಯಾರ್ಯಾರು ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ದಯವಿಟ್ಟು ಒಂದು ಲೈಕ್ ಕೊಡಿರಿ ಹಾಗೆ ಶೇರ್ ಮಾಡಿರಿ ಥ್ಯಾಂಕ್ ಯು